Champs, and welcome back to PU Bio Academy once again. And in today's class, we're going to deal with the one of the important concept of this chapter, and that is definitely megasporogenesis. That is what the female gametophyte, about the explanation about the embryo sac, right? So 100% sure, like ಇಲ್ಲಿಂದ ನಿಮಗೆ ಪಕ್ಕಾ 5 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಇದೇ ಇರುತ್ತೆ. ಸೊ ನಮ್ಮ ಹೋದ ಸರಿ ಮೀನ್ಸ್ 2026 ನಾವೇನು ಎಕ್ಸಾಮ್ ಬರೆದ್ವಿ ಬಯೋ ಬೋರ್ಡ್ಸಲ್ಲಿ ಇದ್ರ ಮೇಲೆ ಒಂದು ಕ್ವೆಶನ್ 100% ಇತ್ತು. KCETಯಲ್ಲೂ ಕೂಡ ಇದರದ ರಿಲೇಟೆಡ್ ಕ್ವೆಶನ್ಸ್ ಬಂದಿತ್ತು. ಸೊ ದ್ಯಾಟ್ಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಯು ಟು ಫೋಕಸ್ ಆನ್ ದಿಸ್ ಟಾಪಿಕ್ ತುಂಬ. ಓಕೆ, ಸೊ ನೀವೇನು ಮಾಡಬೇಕು, ಜಾಸ್ತಿ ನಾನು ಏನು ಹೇಳ್ತೀನಿ ಅದನ್ನು ಕಾನ್ಸಂಟ್ರೇಟ್ ಕೊಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ಅಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅರ್ಥ ಮಾಡ್ಕೊಳ್ಳಿ. In the previous video we completed the discussion on ovule or megasporangium ಬಗ್ಗೆ ಯಾವ ಥರ ನೆನ್ಪಿಟ್ಕೊಳ್ಬೇಕು ಅಂತ ಒಂದು ಸಣ್ಣ ಡಯಾಗ್ರಾಮ್ ಮೂಲಕ ಐ ಟೋಲ್ಡ್ ಯು, ಐ ಎಕ್ಸ್ಪ್ಲೇನ್ಡ್ ಯು, ಲೈಕ್ ತುಂಬ ಸಿಂಪ್ಲಿಫೈಡ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ಕೊಳ್ತೀನಿ. ನಾವು ಇನ್ ಟುಡೇಸ್ ಕ್ಲಾಸ್ ವಿ ವಾಂಟ್ ಟು ಡೀಲ್ ವಿತ್ ದ female gametophyte. Okay, so without any further ado, let's start the discussion. Enclosed within the integuments is a mass of cell called the nucellus. Cells of the nucellus have abundant reserve food materials. ಏನು ಹೇಳ್ತಾ ಇದ್ದಾರೆ, ಸಿ ಹಿಯರ್, ನಾವು ನಿನ್ನೆ ಸ್ಟ್ರಕ್ಚರಲ್ಲಿ ಕಲ್ತಿದ್ವಿ. ಒಮ್ಮೆ ಒಂದು ವಿದಿನ್ ಫ್ಯೂ ಮಿನಿಟ್ಸ್ ಐ ವಾಂಟೆಡ್ ಟು ಗಿವ್ ಯು ದ ರಿಕ್ಯಾಪ್ ಆಫ್ ಇಟ್. ಏನು ಕಲ್ತಿದ್ವಿ ನಾವು, ಒಂದು ಓವರಿ ಇರುತ್ತೆ. ಸೊ ಈ ಓವರಿ ಒಳಗಡೆ ಒಂದು ಲಾಕ್ಯೂಲ್ ಇರುತ್ತೆ, ಆರ್ ವಾಟ್ ವಿ ಸೇ ಓವೇರಿಯನ್ ಕ್ಯಾವಿಟಿ ಇರುತ್ತೆ. ಈ ಓವೇರಿಯನ್ ಕ್ಯಾವಿಟಿಯಲ್ಲಿ ಏನಾಗಿರುತ್ತೆ, ಒಂದು ಪ್ಲಾಸೆಂಟಾ ಇರುತ್ತೆ. ಸೊ ಲೆಟ್ ಮೀ ಮಾರ್ಕ್ ದ್ಯಾಟ್ ವಿತ್ ದ ಡಿಫ್ರೆಂಟ್ ಕಲರ್. ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಪ್ಲಾಸೆಂಟಾ ಅಂದ್ಕೊಳ್ಳುವ. ಈ ಪ್ಲಾಸೆಂಟಾಗೆ ಏನಾಗಿರುತ್ತೆ ಅಂತಂದರೆ ನಮ್ಮ ಒಂದು ಓವ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಸೊ ಇನ್ ದಿಸ್ ವೇ ಅವರ್ ಓವ್ಯೂಲ್ ಈಸ್ ಅಟ್ಯಾಚ್ಡ್ ಅಲ್ವಾ. ಈ ಒಂದು ಬಾಲ್ ಏನಿದೆಯಲ್ಲ, ಇದು ನಾನು ಒಂದು ಸರ್ಕಲ್ ಹಾಕಿದ್ದೀನಿ. ದಿಸ್ ಇಸ್ ವಾಟ್ ಓವ್ಯೂಲ್ ಆ್ಯಂಡ್ ದಿಸ್ ಇಸ್ ಅಟ್ಯಾಚ್ಡ್ ಟು ಅ ಸ್ಟಾಕ್ ಕಾಲ್ಡ್ ಫ್ಯೂನಿಕಲ್. ಸೊ ಈ ಒಂದು ಫ್ಯೂನಿಕಲ್ಗೆ ಇದೇನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದ ಬಾಡಿ ಆಫ್ ದ ಬಾಡಿ ಆಫ್ ದ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಮ್ ದಟ್ ಫ್ಯೂಸಸ್ ವಿತ್ ದಿಸ್ ಫ್ಯೂನಿಕಲ್. ಈ ಒಂದು ಪಾಯಿಂಟ್ಗೆ ನಾವೇನು ಹೇಳ್ತೀವಿ, ಹೈಲಮ್ ಜಂಕ್ಷನ್ ಅಂತ ಹೇಳ್ತೀವಿ, ರೈಟ್. ಸೊ ಇದಿಷ್ಟು ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಒಂದಿಷ್ಟು ಈ ಥರ ಇಂಟೆಗ್ಯುಮೆಂಟ್ಸ್ ಇರುತ್ತೆ. ಸೊ ಈ ಒಂದು ಇಂಟೆಗ್ಯುಮೆಂಟ್ಸ್ ಏನು ಮಾಡುತ್ತೆ, ಮೆಗಾಸ್ಪೊರಾಂಜಿಯಮ್ನ ಪ್ರೊಟೆಕ್ಟ್ ಮಾಡಿರುತ್ತೆ ಅಂತ. ಎಕ್ಸೆಪ್ಟೆಡ್ ದ ಟಿಪ್, ಈ ಒಂದು ಟಿಪ್ ಹತ್ರ ಯಾವುದೇ ಇಂಟೆಗ್ಯುಮೆಂಟ್ಸ್ ಇರೋದಿಲ್ಲ. ಆ ಒಂದು ಟಿಪ್ಗೆ ನಾವೇನು ಹೇಳ್ತೀವಿ, ಮೈಕ್ರೋಪೈಲ್ ಅಂತ ಹೇಳ್ತೀವಿ ಅಂತ ಕೂಡ ವಿವ್ಲಂಟ್ ಅಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಕಲ್ತಿದ್ವಿ ನಾವು. ಸೊ ನಿಮಗೆ ಇದು ನೆನಪಾಯಿತು ಅಂತ ಅಂದ್ಕೊಳ್ತೀನಿ. ನಾನೀಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಎನ್ಕ್ಲೋಸ್ಡ್ ವಿದಿನ್ ದ ಇಂಟೆಗ್ಯುಮೆಂಟ್ಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್. ಸೊ ಇಂಟೆಗ್ಯುಮೆಂಟ್ಸ್ ಏನು ನೋಡ್ತಾ ಇದ್ರಲ್ಲ, ಆ ಇಂಟೆಗ್ಯುಮೆಂಟ್ಸ್ ಒಳಗಡೆ, ಸೊ ಇಫ್ ಯು ಸಿ ದಿಸ್ ಸ್ಟ್ರಕ್ಚರ್ ಅಂದಾಗ ಅನಾಟ್ರಪಸ್ ಓವ್ಯೂಲ್ದ ಆಸ್ ವಿ ಕ್ಯಾನ್ ಸಿ ಹಿಯರ್, ಇಲ್ಲಿ ಇರ್ತಕ್ಕಂಥದ್ದು ಇಂಟೆಗ್ಯುಮೆಂಟ್ಸ್, ಔಟರ್ ಇಂಟೆಗ್ಯುಮೆಂಟ್ಸ್, ಇನ್ನರ್ ಇಂಟೆಗ್ಯುಮೆಂಟ್ಸ್, ದೇರ್ ಲೈಕ್ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ವಿದಿನ್ ದಿಸ್ ಇಂಟೆಗ್ಯುಮೆಂಟ್ಸ್ ಏನಾಗಿರುತ್ತೆ, ನಮ್ಮ ಕ್ವೀನ್ ಇರ್ತಾರೆ. ಸೊ ದ ಕ್ವೀನ್ ಯಾರು ಅಂತಂದರೆ, ದಟ್ ಈಸ್ ಅವರ್ ಅಫ್ಕೋರ್ಸ್ ದ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ನಿಮಗೆ ಫರ್ದರ್ ಗೊತ್ತಾಗ್ತಾ ಇದೆ, ದಟ್ಸ್ ಎಗ್ ಅಂತ. ನಿಮಗೆ ಈಗ ಹೇಳಿದರೆ ಗೊತ್ತಾಗಲ್ಲ ಯಾವ ಥರ ಬಂತು ಅದು ಎಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಈ ಇಂಟೆಗ್ಯುಮೆಂಟ್ಸ್ ಒಳಗಡೆ ಒಂದಿಷ್ಟು ಮಾಸ್ ಆಫ್ ಸೆಲ್ಸ್, ಅಂದರೆ ತುಂಬ ಸೆಲ್ಸ್ ಇರುತ್ತೆ, ಅದರದ್ದು ಒಂದು ಗ್ರೂಪ್ ಇರುತ್ತೆ. ದಟ್ಸ್ ವಾಟ್ ವಿ ಕಾಲ್ ದ ಮಾಸ್ ಆಫ್ ಸೆಲ್ಸ್ ಅಂತ. ಆ ಮಾಸ್ ಆಫ್ ಸೆಲ್ಸ್ಗೆ ನಾವೇನು ಹೇಳ್ತೀವಿ, ನ್ಯೂಸೆಲಸ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಪ್ಲೀಸ್ ಅಂಡರ್ಲೈನ್ ದಿಸ್ ವರ್ಡ್ ಗೈಸ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ನಾನು ಏನು ಹೇಳ್ತೀನಿ ಅದನ್ನ ಅಂಡರ್ಲೈನ್ ಮಾಡ್ತಾ ಹೋಗಿ, ಅದನ್ನೇ ಓದಿ ಸಾಕು. ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಲೈಕ್ KCET. 45-100% ಬರುತ್ತೆ. ಬಿಕಾಸ್ ದ KCET ದ ಸೆಕೆಂಡ್ PU ಎಕ್ಸಾಮ್, ಐ ಮೀನ್ ಇಟ್ಸ್ ಮೇನ್ಲಿ ಬೇಸ್ಡ್ ಆನ್ ಸೆಕೆಂಡ್ PUC. 45 ಮಾರ್ಕ್ಸ್ ನಿಮಗೆ 50 ಅರೌಂಡ್ ಲೈಕ್ ಮೋರ್ ದ್ಯಾನ್ 60% ನಿಮಗೆ ಸೆಕೆಂಡ್ PU ಸಿಲೆಬಸ್ಸಿಂದನೇ ಬರುವುದು. ಸೊ ಜಸ್ಟ್ ಫೋಕಸ್ ಆನ್ ವಾಟ್ ಆ್ಯಕ್ಚುಲಿ ಐಮ್ ಟೀಚಿಂಗ್. ಓಕೆ, ಸೊ ನಾನು ಹಿಂಗೆ ಹೇಳ್ತೀನಿ ಆ ಥರ ಅಂಡರ್ಲೈನ್ ಮಾಡ್ತಾ ಹೋಗಿ 100% ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ಮಾಡಿ, ಎನ್ಕ್ಲೋಸ್ಡ್ ವಿದಿನ್ ದ ಇಂಟೆಗ್ಯುಮೆಂಟ್ಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್ ಕಾಲ್ಡ್ ನ್ಯೂಸೆಲಸ್. ಸೊ ಈ ನ್ಯೂಸೆಲಸ್ಗೆ ಹೈಲೈಟ್ ಮಾಡಿ, ನ್ಯೂಸೆಲಸ್ ಅಂದರೆ ಏನು, ಮಾಸ್ ಆಫ್ ಸೆಲ್ಸ್, ಒಂದಿಷ್ಟು ಸೆಲ್ಸ್ ಇರುತ್ತೆ. ಆ ಸೆಲ್ಸ್ದ ಗ್ರೂಪ್ಗೆ ನಾವೇನು ಹೇಳ್ತೀವಿ, ನ್ಯೂಸೆಲಸ್ ಅಂತ ಹೇಳ್ತೀವಿ. ಅದನ್ನ ಯಾರು ಪ್ರೊಟೆಕ್ಟ್ ಮಾಡಿರ್ತಾರೆ, ಇಂಟೆಗ್ಯುಮೆಂಟ್ಸ್. ಸೊ ನ್ಯೂಸೆಲಸ್ ಸೆಲ್ಸ್ ಹ್ಯಾವ್ ಅಬಂಡೆಂಟ್ ರಿಸರ್ವ್ ಫುಡ್ ಮಟೀರಿಯಲ್ಸ್. ಇವುಗಳಲ್ಲಿ ಒಂದಿಷ್ಟು ಸೆಲ್ಸ್ ಇರ್ತಾವಲ್ಲ, ಈ ಸೆಲ್ಸ್ಗೆ ತುಂಬ ಜಾಸ್ತಿ ರಿಸರ್ವ್ ಫುಡ್ ಮಟೀರಿಯಲ್ಸ್, ಅಂದರೆ ತುಂಬ ಫುಡ್ ಮಟೀರಿಯಲ್ಸ್ ಎಲ್ಲ, ನ್ಯೂಟ್ರಿಯೆಂಟ್ಸ್, ಅದಕ್ಕೆ ಏನು ಊಟ ಬೇಕು ಅದೆಲ್ಲ ಅದೇನು ಮಾಡಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಸೊ ಈ ಒಂದು ನ್ಯೂಸೆಲಸ್ ಒಳಗಡೆ ನಮ್ಮ ಕ್ವೀನ್ ಎಂಬ್ರಿಯೋ ಸ್ಯಾಕ್ ಆರ್ ಫೀಮೇಲ್ ಗ್ಯಾಮೆಟೋಫೈಟ್ ಇರುತ್ತೆ. ಆ್ಯಂಡ್ ಓವ್ಯೂಲ್ ಜನರಲಿ ಹ್ಯಾಸ್ ಅ ಸಿಂಗಲ್ ಎಂಬ್ರಿಯೋ ಸ್ಯಾಕ್ ಫಾರ್ಮ್ಡ್ ಫ್ರಮ್ ಅ ಮೆಗಾಸ್ಪೋರ್ ಥ್ರೂ ರಿಡಕ್ಷನ್ ಡಿವಿಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ದಿಸ್ ಬೈ ಹಾರ್ಟೆಡ್, ಇದನ್ನು ಕಂಠಪಾಠ ಮಾಡಿಬಿಡ್ತಾರೆ. ನೋ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಏನಾಗುತ್ತೆ ಏನು ಎತ್ತ. ನಿಮಗೆ ಒಂದು ವೇಳೆ ಇಫ್ ಲೆಟ್ಸ್ ಸೇ ಲೈಕ್ ನಾಳೆ ಎಕ್ಸಾಮ್ ಇದೆ, ನಾನೇನು ಓದ್ಕೊಂಡಿಲ್ಲ, ನಾನು ಸಿಕ್ ಆಗಿದ್ದೀನಿ, ಮೀನ್ಸ್ ಐ ಆಮ್ ನಾಟ್ ಫೀಲಿಂಗ್ ವೆರಿ ವೆಲ್. ಸೊ ಅಂಥ ಕೇಸಲ್ಲಿ ಏನಾಗುತ್ತೆ,
ನಾವು ಏನು ಓದಿ ನೆನ್ಪಿಟ್ಕೊಂಡಿರ್ತೀವಲ್ಲ ದಟ್ ವಿಲ್ ಓನ್ಲಿ ಹೆಲ್ಪ್ ಅಸ್. ಓಕೆ, ಸೊ ನಾವು ಯಾವ ಸ್ಟೂಡೆಂಟ್ ನಿನ್ನೆ ರಾತ್ರಿ ಕೂತ್ಕೊಂಡು ಬೈಹಾಟ್ ಮಾಡ್ಕೊಂಡು ಬಂದಿರ್ತಾನೋ, ಕಂಠಪಾಠ ಮಾಡ್ಕೊಂಡು ಬಂದಿರ್ತಾನೋ ಅವ್ರಿಗೂ ಚೆನ್ನಾಗಿ ನಾವು ಎಕ್ಸಿಬಿಟ್ ಮಾಡ್ಬೋದು ನಮ್ಮ ಆನ್ಸರ್ಸ್ನ. ಸೊ ದಟ್ಸ್ ವೈ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಒಂದು ನಾನು ಏನು ಹೇಳ್ಕೊಟ್ಟು ಒಂದಿಷ್ಟು ಪ್ರೊಟೆಕ್ಷನ್ ಇರುತ್ತೆ, ಕೋಟೆಗಳಿರ್ತವೆ. ಲೆಟ್ಸ್ ಇಮ್ಯಾಜಿನ್ ಆ ಕೋಟೆಗಳ ಒಳಗಡೆ ನಮ್ಮ ಮಹಾರಾಣಿ ಕುಂತಿರ್ತಾರೆ. ಅವರಿಗೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಮಹಾರಾಣಿ ಆ್ಯಸ್ ದ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಸೊ ಈ ಥರ ಏನಾಗಿರುತ್ತೆ ಅಂದರೆ ಒಂದಿಷ್ಟು ನ್ಯೂಸೆಲಸ್ ಅಂದರೆ ಮಾಸ್ ಆಫ್ ಸೆಲ್ಸ್ ಇರುತ್ತೆ. ಆ ಮಾಸ್ ಆಫ್ ಸೆಲ್ಸ್ ದಟ್ಸ್ ವಾಟ್ ವಿ ಕಾಲ್ ನ್ಯೂಸೆಲಸ್, ದಟ್ಸ್ ಟರ್ಮ್ಡ್ ಆಸ್ ನ್ಯೂಸೆಲಸ್. ಅದೇನು ಮಾಡಿರುತ್ತೆ, ಫುಡ್ ಮಟೀರಿಯಲ್ಸ್ನ ರಿಸರ್ವ್ ಮಾಡ್ಕೊಂಡಿರುತ್ತೆ ಅಂತ. ಸೊ ಈ ನ್ಯೂಸೆಲಸ್ ಒಳಗಡೆ, ಈ ಮಾಸ್ ಆಫ್ ಸೆಲ್ಸ್ ಒಳಗಡೆ ಏನಾಗಿರುತ್ತೆ, ನಮ್ಮ ಕ್ವೀನ್ ಇರ್ತಾರೆ, ದಟ್ ಇಸ್ ಫೀಮೇಲ್ ಗ್ಯಾಮೆಟೋಫೈಟ್. ಪ್ರತಿಯೊಂದು ಓವ್ಯೂಲ್, ಲೆಟ್ಸೆ ಒಂದು ಓವ್ಯೂಲ್ ಇದೆ ಅಂದರೆ ಲೈಕ್ ದಟ್ಸೆ ದಿಸ್ ಇಸ್ ಒನ್ ಓವ್ಯೂಲ್. ಈ ಒಂದು ಓವ್ಯೂಲ್ ಒಂದೇ ಒಂದು ಎಂಬ್ರಿಯೋ ಸ್ಯಾಕನ್ನು ಹೊಂದಿರುತ್ತೆ. ದಿಸ್ ಒಂದು ಎಂಬ್ರಿಯೋ ಸ್ಯಾಕ್ ಇಸ್ ಫಾರ್ಮ್ಡ್ ಫ್ರಮ್ ಓನ್ಲಿ ಒಂದು ಮೆಗಾಸ್ಪೋರ್. ಆ ಮೆಗಾಸ್ಪೋರ್ ಹೆಂಗಾಗಿರುತ್ತೆ, ರಿಡಕ್ಷನ್ ಡಿವಿಷನ್ ಆಗಿರುತ್ತೆ. ರಿಡಕ್ಷನ್ ಡಿವಿಷನ್ ಅಂದರೆ ಏನು, ಮಿಯಾಸಿಸ್ ಅಲ್ವಾ. ನಾನು ಮೊನ್ನೆ ನಿಮಗೆ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಿಯಾಸಿಸ್ ಆ್ಯಂಡ್ ಮೈಟೋಸಿಸ್. ಮೈಟೋಸಿಸ್ ಇಸ್ ಅ ಇಕ್ವೇಷನಲ್ ಡಿವಿಷನ್ ಆ್ಯಂಡ್ ಮಿಯಾಸಿಸ್ ಇಸ್ ಅ ರಿಡಕ್ಷನ್ ಡಿವಿಷನ್ ಅಂತ ಆ ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಮೆಗಾಸ್ಪೋರಿಂದ ಸಿಂಗಲ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗುತ್ತೆ. ಈ ಸಿಂಗಲ್ ಎಂಬ್ರಿಯೋ ಸ್ಯಾಕ್ ಸಿಂಗಲ್ ಓವ್ಯೂಲಲ್ಲಿ ಇರುತ್ತೆ. ಒಂದು ಓವ್ಯೂಲು ಒಂದೇ ಒಂದು ಎಂಬ್ರಿಯೋ ಸ್ಯಾಕ್ನ ಮಾತ್ರ ಕನ್ಸಿಸ್ಟ್ ಮಾಡ್ಕೊಂಡಿರುತ್ತೆ. ಈ ಎಂಬ್ರಿಯೋ ಸ್ಯಾಕ್ ಎಲ್ಲಿಂದ ಬಂತು, ಒಂದು ಮೆಗಾಸ್ಪೋರಿಂದ ಬಂತು. ಯಾವ ಥರ ಬಂತು, ಮಿಯಾಸಿಸ್ ಮೂಲಕ ಬಂತು. ಮಿಯಾಸಿಸ್ಗೆ ಇನ್ನೊಂದು ಹೆಸರು ರಿಡಕ್ಷನ್ ಡಿವಿಷನ್. ಓಕೆ, ಸೊ ನೀವು ಫಸ್ಟ್ ವೀಡಿಯೋ ನಂದು ರೆಫರ್ ಮಾಡಿದ್ರೆ 100% ನಿಮಗೆ ಇದು ಅರ್ಥ ಆಗೇ ಆಗುತ್ತೆ. ಓಕೆ, ಸೊ ಇದಿಷ್ಟು ಅಬೌಟ್ ದ ಥಿಂಗ್. ನೆಕ್ಸ್ಟ್ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಫ್ ಯು ಆರ್ ನಾಟ್ ಪರ್ಫೆಕ್ಟ್ ಲೈಕ್ ರಿಡಕ್ಷನ್ ಡಿವಿಷನ್ ಅಂತ ಇನ್ನೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಡೋಂಟ್ ವರಿ. ಓಕೆ, ಸೊ ಈಗ ಇದು ಗೊತ್ತಾಯಿತು ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಮೆಗಾಸ್ಪೋರೋಜೆನ್ಸಿಸ್. ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಎಲ್ಲರೂ ಹೇಳ್ತಾರೆ ಲೈಕ್ ಮೈಕ್ರೋಸ್ಪೋರೋಜೆನ್ಸಿಸ್ ಇಸ್ ವೆರಿ ಸಿಂಪಲ್ ಬಟ್ ಮೆಗಾಸ್ಪೋರೋಜೆನ್ಸಿಸ್ ಇಸ್ ಕ್ವೈಟ್ ಡಿಫಿಕಲ್ಟ್ ಅಂತ ನಾನು ನಿಮಗೆ ತುಂಬ ಸಿಂಪ್ಲಿಫೈಡ್ ವೇಯಲ್ಲಿ ಹೇಳಿ ಅರ್ಥ ಮಾಡಿಸ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಟ್ಟಿದ್ದೆ. ನಾವು ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಲೈಕ್ ತುಂಬ ಸಿಂಪ್ಲಿಫೈಡ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೆಗಾಸ್ಪೋರೋಜೆನ್ಸಿಸ್ ಅಂದರೆ ಏನು, ಮೈಕ್ರೋಸ್ಪೋರೋಜೆನ್ಸಿಸ್ ಅಂದರೆ ಏನು. ಮೈಕ್ರೋಸ್ಪೋರೋಜೆನ್ಸಿಸ್ ದಟ್ ವಿ ಆಲ್ರೆಡಿ ಲರ್ನ್ ಇನ್ ದ ಫಸ್ಟ್ ವಿಡಿಯೋ, ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ದ ಪೊಟೆನ್ಷಿಯಲ್ ಮದರ್ ಸೆಲ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ ಪೋಲನ್ ಮದರ್ ಸೆಲ್ ಥ್ರೂ ಮಿಯಾಸಿಸ್ ಇಸ್ ವಾಟ್ ವಿ ಕಾಲ್ ದ ಮೈಕ್ರೋಸ್ಪೋರೋಜೆನ್ಸಿಸ್. ಹೌದಲ್ವಾ. ಈಗ ಮೆಗಾಸ್ಪೋರೋಜೆನ್ಸಿಸ್ ಸಿಂಪಲ್, ಮೆಗಾಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ ಯಾರಿಂದ, ಮೆಗಾಸ್ಪೋರ್ ಮದರ್ ಸೆಲ್ಲಿಂದ. ಯಾವ ಥರ, ರಿಡಕ್ಷನ್ ಡಿವಿಷನ್ ದಟ್ ಇಸ್ ಮಿಯಾಸಿಸ್ ಮೂಲಕ. ದಟ್ಸ್ ವಾಟ್ ವಿ ಕಾಲ್ ಮೆಗಾಸ್ಪೋರೋಜೆನ್ಸಿಸ್ ಅಷ್ಟೇ. ಓಕೆ, ಓವ್ಯೂಲ್ ಜನರಲ್ ಡಿಫ್ರೆನ್ಷಿಯೇಟ್ ಅ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದ ಮೈಕ್ರೋಪೈಲಾ ರೀಜನ್ ಆಫ್ ದ ನ್ಯೂಸೆಲಸ್. ಕ್ವೆಶನ್ ಹಿಂಗೆ ಕೇಳ್ಬೋದು, ಓವ್ಯೂಲ್ಸ್ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗ್ತವೆ ಯಾವ ರೀಜನಲ್ಲಿ, ಮೈಕ್ರೋಪೈಲಾ ರೀಜನಲ್ಲಿ. ಓಕೆ, ಸೊ ವಾಟ್ ವಿ ಸಿ, ಓವ್ಯೂಲ್ಸ್ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಓವ್ಯೂಲ್ಸ್ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗ್ತವೆ ಯಾವ ರೀಜನಲ್ಲಿ ಅಂದರೆ ಮೈಕ್ರೋಪೈಲಾ ರೀಜನಲ್ಲಿ. ಈ ಥರ ಒಂದು ನಿಮಗೆ ಇಂಟೆಕ್ಸ್ಟ್ ಕ್ವೆಶನ್ಸ್ ಅಥವಾ ವಾಟ್ ವಿ ಸೇ ಲೈನ್ ಬೈ ಲೈನಿಂದ ಕ್ವೆಶನ್ ಪಿಕ್ ಮಾಡಬೇಕು ಅಂದರೆ ಇದೇ ಥರ ನಿಮಗೆ ಪಿಕ್ ಮಾಡ್ತಾರೆ. ಮೈಕ್ರೋಪೈಲಾ ರೀಜನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರು ಡಿಫ್ರೆನ್ಷಿಯೇಟ್ ಆಗ್ತಾರೆ, ಓವ್ಯೂಲ್ಸ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಏನಾಗಿ ಡಿಫ್ರೆನ್ಷಿಯೇಟ್ ಆಗ್ತವೆ, ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. 3 ಕ್ವೆಶನ್ಸ್ನ ಅರೈಸ್ ಮಾಡಬಹುದು ಇಲ್ಲಿಂದ. ಅರ್ಥ ಆಯ್ತಾ. ಓಕೆ, ಸೊ ಹಾಗಿದ್ರೆ ನೀವು ಇಲ್ಲಿ ಒಂದು ಡಯಾಗ್ರಾಮ್, ಸೊ ಹಾಗಿದ್ರೆ ಈ ಡಯಾಗ್ರಾಮ್ ಎಕ್ಸಾಮ್ಗೆ ಬರುತ್ತಾ ಅಕ್ಕ ಅಂತಂದರೆ ನೋ, 100% ನೋ. ಬಟ್ ದಿಸ್ ಡಯಾಗ್ರಾಮ್ ಏನಿದೆಯಲ್ಲ, ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಫೀಮೇಲ್ ವಾಟ್ ವಿ ಸಿ ದ ಎಂಬ್ರಿಯೋ ಸ್ಯಾಕ್, ಐ ಮೀನ್ ಫೀಮೇಲ್ ಗ್ಯಾಮೆಟೋಫೈಟ್, ದಟ್ಸ್ ನಥಿಂಗ್ ಬಟ್ ದ ಎಂಬ್ರಿಯೋ ಸ್ಯಾಕ್. ಈ ಒಂದು ಡಯಾಗ್ರಾಮ್ 100% ನಿಮಗೆ ಎಕ್ಸಾಮಲ್ಲಿ ಇರುತ್ತೆ. 5 ಮಾರ್ಕಿಗೆ ಈ ಒಂದು ಡಯಾಗ್ರಾಮ್ನ ಬರೆದು ನಾನೀಗ ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದೇ ಎಕ್ಸ್ಪ್ಲನೇಷನ್ನ 100% ನೀವು ಬರೀಲೇಬೇಕು. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ನ ನೋಡ್ಕೊಳ್ಳಿ. ಮೈಕ್ರೋಪೈಲಾರ್ ಎಂಡಲ್ಲಿನೇ ಓವ್ಯೂಲ್ಸ್ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ ಆಗಲೇ ಥಿಯರಿ ಕಲ್ತ್ವಿ. ಈ ಒಂದು ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಏನು ಹೇಳ್ಕೊಟ್ಟೆ, ಓವ್ಯೂಲ್ಸಲ್ಲಿ ಮಾಸ್ ಆಫ್ ಸೆಲ್ಸ್ ಇರುತ್ತೆ, ದಟ್ಸ್ ವಾಟ್ ವಿ ಕಾಲ್ ನ್ಯೂಸೆಲಸ್. ಸೊ ಇವೆಲ್ಲ ನ್ಯೂಸೆಲಸ್. ಇಲ್ಲಿ ಇದು ಒಂದು ಸೆಲ್, ಲೆಟ್ ಮೀ ಮಾರ್ಕ್ ಇಟ್ ವಿತ್ ಅನದರ್ ಕಲರ್, ಹೋಪ್ ನಿಮಗೆ ಒಂದು ಸ್ವಲ್ಪ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ, ಇದೊಂದು ಸೆಲ್, ಇದೊಂದು ಸೆಲ್, ಇದೊಂದು ಸೆಲ್, ಇದೊಂದು ಸೆಲ್, ಇದೊಂದು, ಎಲ್ಲವೂ ಒಂದೊಂದು ಸೆಲ್ಲೆ. ಬಟ್ ಇದರಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕಾಣಿಸ್ತಾ ಇರೋದು ಯಾವುದು, ದಿಸ್ ಸೆಲ್ ಅಲ್ವಾ. ಈ ಒಂದು ಸೆಲ್ಲೇ ಮತ್ತೆ ಫರ್ದರ್ ನಿಮಗೆ ವಾಟ್ ವಿ ಸೇ ಮಿಯಾಸಿಸ್ ರಿಡಕ್ಷನ್ ಡಿವಿಷನ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ನಾನೇನು ಹೇಳ್ಕೊಟ್ಟೆ ನಿಮಗೆ, ಮಿಯಾಸಿಸಲ್ಲಿ ಮಿಯಾಸಿಸ್ 1 ಮಿಯಾಸಿಸ್ 2 ಆಗುತ್ತೆ. ಸೊ ಮಿಯಾಸಿಸ್ ಈಸ್ ನಥಿಂಗ್ ಬಟ್ ಒಂದು ಸೆಲ್ ಇರುತ್ತೆ. ಈ ಒಂದು ಸೆಲ್ ಲೆಟ್ಸ್ ದಿಸ್ ಇಸ್ ಡಿಪ್ಲಾಯ್ಡ್ ಅಂದ್ಕೊಳ್ಳುವ, ಇದೇನಾಗಿರುತ್ತೆ ಹ್ಯಾಪ್ಲಾಯ್ಡ್ ಮತ್ತು ಹ್ಯಾಪ್ಲಾಯ್ಡ್ ಆಗುತ್ತೆ. ನೆಕ್ಸ್ಟ್ ಇದು ಮತ್ತೆ ಫರ್ದರ್ ವಾಟ್ ವಿ ಸೇ ಡಿವಿಷನ್ ಆಗುತ್ತೆ ಆ್ಯಂಡ್ ಇದು ಕೂಡ ಡಿವಿಷನ್ ಆಗುತ್ತೆ. ಇಲ್ಲಿ ಹ್ಯಾಪ್ಲಾಯ್ಡ್ 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 ಅಂದರೆ ಒಂದು ವಾಟ್ ವಿ ಸೇ ಸೆಲ್ಲಿಂದ 4 ಸೆಲ್ಸ್ ಬಂದರೆ ದಿಸ್ ಇಸ್ ಮಿಯಾಸಿಸ್.
ಒಂದು ಸೆಲ್ಲಿಂದ ಎರಡೇ ಸೆಲ್ಸ್ ಬಂದರೆ ದಟ್ ಇಸ್ ವಾಟ್ ವಿ ಕಾಲ್ ಮೈಟೋಸಿಸ್. ಮೈಟೋಸಿಸ್ ಅಂದರೆ ಏನು, ಇಲ್ಲಿ 2n ಇದೆ ಲೆಟ್ಸ್ ಸೇ, ಸೊ ಇಲ್ಲಿಯೂ ಕೂಡ ನಿಮಗೆ 2n ಮತ್ತು 2na ಬರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಮೈಟೋಸಿಸ್. ಓಕೆ, ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಮೈಟೋಸಿಸ್ ಅಂತ ಹೇಳ್ತೀವಿ. ವೆರಾಸ್ ದಿಸ್ ಇಸ್ ಮಿಯಾಸಿಸ್. ಯು ಜಸ್ಟ್ ರಿಮೆಂಬರ್, ಮಿಯಾಸಿಸ್ ಅಥವಾ ರಿಡಕ್ಷನ್ ಡಿವಿಷನ್ ಅಂದರೆ ಒಂದು ಸೆಲ್ ಇರುತ್ತೆ, ಒಂದು ಸೆಲ್ಲಿಂದ 4 ಸೆಲ್ಸ್ ಬಂದರೆ ಅದಕ್ಕೆ ಮಿಯಾಸಿಸ್. ಒಂದು ಸೆಲ್ ಇರುತ್ತೆ, ಈ ಒಂದು ಸೆಲ್ಲಿಂದ ಎರಡೇ ಸೆಲ್ಸ್ ಬಂದರೆ ದಟ್ ಇಸ್ ಮೈಟೋಸಿಸ್. ಓಕೆ, ಸೊ ಈಗ ಗೊತ್ತಾಯಿತು, ಮಿಯಾಸಿಸ್ ಅಂದರೆ 4 ಸೆಲ್ಸ್, ಮೈಟೋಸಿಸ್ ಅಂದರೆ 2 ಸೆಲ್ಸ್. ಅಲ್ಲಿ ಏನಾಗುತ್ತೆ, ಪ್ಲಾಯ್ಡಿ ನಂಬರ್ ಈ ಥರ ಚೇಂಜ್ ಆಗ್ತಾ ಬರುತ್ತೆ. ಡಿಪ್ಲಾಯ್ಡ್ ಇದ್ದು ಫಸ್ಟ್ಗೆ ಮಿಯಾಸಿಸ್ 1 ಆದಾಗಲೂ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ, ಮತ್ತು ಮಿಯಾಸಿಸ್ 2 ಆದಾಗ ನಿಮಗೆ 4 ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್ ಅಥವಾ ವಾಟ್ ವಿ ಸೇ ಮೆಗಾಸ್ಪೋರ್ಸ್. ಇನ್ ಕಂಟೆಕ್ಸ್ಟ್ ಆಫ್ ಮೆಗಾಸ್ಪೋರೋಜೆನ್ಸಿಸ್ ಅಂದರೆ ಮೆಗಾಸ್ಪೋರ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಸೊ ಜಸ್ಟ್ ಸಿ ಹಿಯರ್. ಎಸ್, ಸೊ ಈ ಒಂದು ಲೈಕ್ ಸೆಲ್ ಇರುತ್ತಲ್ಲ, ತುಂಬ ಲೈಕ್ ಏನಾಗಿದೆ, ಡಿಫ್ರೆನ್ಷಿಯೇಟ್ ತುಂಬ ಲೈಕ್ ಡೆನ್ಸ್ ಸೈಟೋಪ್ಲಾಸಮ್ನ ಹೊಂದಿದೆ. ಈ ಎಲ್ಲ ಇರೋ ಸೆಲ್ಸಲ್ಲಿ ಇದು ತುಂಬ ಯೂನಿಕ್ ಆಗಿ ಕಾಣಿಸ್ತಾ ಇದೆ, ರೈಟ್? ಸೊ ಈ ಒಂದು ಯೂನಿಕ್ ಆಗಿ ಕಾಣ್ತಕ್ಕಂತಹ ಸೆಲ್ ಏನಾಗುತ್ತೆ, ದಟ್ ಇಟ್ ಅಂಡರ್ಗೋ ಮಿಯಾಸಿಸ್ ಆಗುತ್ತೆ ಆ್ಯಂಡ್ ಮೆಗಾಸ್ಪೋರ್ ಟೆಟ್ರಾಡ್ನ ಫಾರ್ಮೇಷನ್ ಆಗುತ್ತೆ. 4 ಸೆಲ್ಸ್ ಬರುತ್ತೆ ಮೆಗಾಸ್ಪೋರ್ ಮದರ್ ಸೆಲ್ಸ್ ಆಗಿ. ಮೆಗಾಸ್ಪೋರ್ ಮದರ್ ಸೆಲ್ಲೇ ಮೆಗಾಸ್ಪೋರ್ಸ್ ಆಗಿ ಏನು ಮಾಡುತ್ತೆ, 4 ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಿದ್ರೆ ಮ್ಯಾಮ್, ಈಗ ಲೆಟ್ಸ್ ಇಮ್ಯಾಜಿನ್ ಲೈಕ್ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಅ ಮದರ್. ಓಕೆ, ಇದು ಒಂದು ತಾಯಿ ಅಂದ್ಕೊಳ್ಳುವ. ಈ ತಾಯಿಗೆ 4 ಮಂದಿ ಚಿಲ್ಡ್ರನ್ ಇದ್ದಾರೆ ಅಂದ್ಕೊಳ್ಳುವ. ಓಕೆ, ಸೊ ಬಟ್ ಈ 4 ಚಿಲ್ಡ್ರನ್ ಕೂಡ ಬದುಕುಳಿಯೋಲ್ಲ. ಈ 4 ಚಿಲ್ಡ್ರನಲ್ಲಿ 3 ಚಿಲ್ಡ್ರನ್ ಸತ್ತೋಗ್ತವೆ. ಓಕೆ, ಯಾವುದಾದ್ರೂ ಒಂದು ಚಿಲ್ಡ್ರನ್ ಅದು ಬದುಕುಳಿಯುತ್ತೆ, ಅದೇ ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. ಈ ಬದುಕುಳಿದಿರ್ತಕ್ಕಂತಹ ಚಿಲ್ಡ್ರನ್ನೇ ಫರ್ದರ್ ಎಂಬ್ರಿಯೋ ಸ್ಯಾಕಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮಗೆ ಈ ಥರ ಸಿಂಪ್ಲಿಫೈಡ್ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ಸೊ ಮೊದಲು ಏನು ಮಾಡಿ ಅಂದರೆ, ಒಂದು ಫ್ಯಾಮಿಲಿ ಇದೆ ಅಂತ ಅಂದ್ಕೊಳ್ಳುವ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದ್ಯಾಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಇಟ್ ಸೆಲ್ಫ್. ಲೈಕ್ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಿಸ್. ದೇರ್ ಈಸ್ ಅ ಹೌಸ್. ಓಕೆ, ಈ ಹೌಸಲ್ಲಿ ಏನಾಗಿದೆ, ತುಂಬ ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದಿಷ್ಟು ಸೈನಿಕರು ನಿಂತಿದ್ದಾರೆ. ಓಕೆ, ಇಲ್ಲಿ ಒಬ್ಬಳು ಅವ್ರು ಲೆಟ್ಸೆ ತುಂಬ ಒಂದಿಷ್ಟು ಮಹಾರಾಣಿಯರಿದ್ದಾರೆ. ಬಟ್ ಈ ಎಲ್ಲ ಮಹಾರಾಣಿಯರಲ್ಲಿ ಓಕೆ ಒಬ್ಬಳು ಮಹಾರಾಣಿ ಕಾಣಿಸ್ತಾ ಇದ್ದಾಳೆ. ದಟ್ ಶಿ ಈಸ್ ವೆರಿ ಯೂನಿಕ್, ತುಂಬ ಸ್ಪೆಷಲ್. ಓಕೆ, ಸೊ ಈ ಮಹಾರಾಣಿ ಮಾತ್ರ ಏನು ಮಾಡ್ತಾಳೆ, ಮಿಯಾಸಿಸ್ ಮಾಡ್ತಾಳೆ. ಮಿಯಾಸಿಸ್ ಮಾಡಿ 4 ಚಿಲ್ಡ್ರನ್ಗೆ ಗಿವ್ ರೈಸ್ ಮಾಡ್ತಾಳೆ. ಈ 4 ಚಿಲ್ಡ್ರನಲ್ಲಿ 3 ಚಿಲ್ಡ್ರನ್ ಸತ್ತೋಗುತ್ತೆ. ಈ ಒಂದೇ ಮಗು ಬದುಕುಳಿಯುತ್ತೆ. ಈ ಬದುಕುಳ್ತಕ್ಕಂಥ ಮಗು ಫರ್ದರ್ ಏನಾಗುತ್ತೆ, ಎಂಬ್ರಿಯೋ ಸ್ಯಾಕಾಗಿ ಡೆವಲಪ್ಮೆಂಟ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಲ್ಲ, ಈ ಒಂದಿಷ್ಟು ಸೈನಿಕರು ದೇ ಆರ್ ನಥಿಂಗ್ ಬಟ್ ದ ಇಂಟೆಗ್ಯುಮೆಂಟ್ಸ್. ಈ ಒಂದು ಮನೆ ಓವ್ಯೂಲ್. ಇಲ್ಲಿರ್ತಕ್ಕಂಥ ಮಹಾರಾಣಿಯರು ಅಂದರೆ ಲೆಟ್ಸೆ ರಾಣಿ ಅಂದ್ಕೊಳ್ಳುವ. ಇಲ್ಲಿ ಏನೋ ನಾನು ಡಾಟ್ಸ್ನ ಹಾಕ್ತಾ ಇದ್ದೀನಲ್ಲ, ಇವರು ರಾಣಿಗಳು. ರಾಣಿ ಅಂದರೆ ಏನು, ನ್ಯೂಸೆಲಸ್. ಯೂನಿಕ್ ಆಗಿರ್ತಕ್ಕಂಥವಳು ಮಹಾರಾಣಿ. ಈ ಮಹಾರಾಣಿ ಯಾರು, ಮೆಗಾಸ್ಪೋರ್ ಮದರ್ ಸೆಲ್. ಎಲ್ಲಿ ಆಗುತ್ತೆ ಇದು ಸ್ಟೋರಿ ಎಲ್ಲ, ಮೈಕ್ರೋಪೈಲಾ ರೀಜನಲ್ಲಿ. ಸೊ ಈ ಮೆಗಾಸ್ಪೋರ್ ಏನಾಗುತ್ತೆ ಫರ್ದರ್, ಮೆಗಾಸ್ಪೋರ್ ಮದರ್ ಸೆಲ್ 4 ಮಕ್ಕಳು ಅಂದರೆ ಯಾರು ಇಲ್ಲಿ, ದೇ ಆರ್ ಮೆಗಾಸ್ಪೋರ್ಸ್. ಯಾವ ಮೆಗಾಸ್ಪೋರ್ಸ್ ಅದು, ಸೊ ದಟ್ ಇಸ್ ವಾಟ್, ಇದರಲ್ಲಿ ಎಲ್ಲ 3 ಮೆಗಾಸ್ಪೋರ್ಸ್ ಡಿಜನರೇಟ್ ಆದರೆ ಒಂದೇ ಮೆಗಾಸ್ಪೋರ್ ಏನಾಗುತ್ತೆ, ದಟ್ ಇಸ್ ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. ಆ್ಯಂಡ್ ಆ ಫಂಕ್ಷನಲ್ ಮೆಗಾಸ್ಪೋರೇ ಫರ್ದರ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, 100% ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ಲಿಸನ್ ಹಿಯರ್ ಕೇರ್ಫುಲಿ. ಸೊ ಈ ಥರ ನಿಮಗೆ ಏನಾಗುತ್ತೆ, ಫಸ್ಟ್ ಮೈಕ್ರೋಪೈಲಾರ್ ಎಂಡಲ್ಲೇ ಮೆಗಾಸ್ಪೋರ್ ಡಯಾಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ದಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಮೆಗಾಸ್ಪೋರ್ ಟೆಟ್ರಾಡ್ ಕೂಡ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು, ದಿಸ್ ಇಸ್ ವಾಟ್ ದ ಡಯಾಗ್ರಾಮ್ ವಿಚ್ ಇಸ್ ದೇರ್ ಇನ್ ಯರ್ ಟೆಕ್ಸ್ಟ್ ಬುಕ್ ಆಸ್ ವೆಲ್, ದ ಡಯಾಗ್ರಾಮ್ ಆಫ್ ದ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ 100% ನೀವು ಇವತ್ತೇ ಈ ಡಯಾಗ್ರಾಮ್ನ, ಈ ವಿಡಿಯೋ ಪಾಸ್ ಮಾಡಿ ನೀವು ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಅಗೇನ್ ಬ್ಯಾಕ್ ಈ ಒಂದು ವಿಡಿಯೋನ ಕೇಳಿ. ಸೊ 100% ನಿಮಗೆ ಇದು ಗೊತ್ತಾಗಲೇಬೇಕು. ಶಲಾಜಲ್ ಎಂಡಲ್ಲಿ ಆ್ಯಂಟಿಪೋಡಲ್ಸ್ ಇದ್ದಾವೆ. ಈ ಆ್ಯಂಟಿಪೋಡಲ್ಸ್ದು ಪ್ಲಾಯ್ಡಿ ಕೇಳ್ತಾರೆ ನಿಮ್ಮ CET ಎಕ್ಸಾಮಲ್ಲಿ. ಆ್ಯಂಟಿಪೋಡಲ್ಸಲ್ಲಿರ್ತಕ್ಕಂಥ ಎಲ್ಲ ಸೆಲ್ಸ್ದು ಪ್ಲಾಯ್ಡಿ ಹ್ಯಾಪ್ಲಾಯ್ಡ್ ಇರುತ್ತೆ. ಸಿಮಿಲರ್ಲಿ ಫಿಲಿಫಾರ್ಮ್ ಅಪ್ಯಾರಟಸ್ ನೀಟ್ 2026 ರೀನೀಟ್ ಎಕ್ಸಾಮಲ್ಲಿ ಬಂದಿತ್ತು. ಓಕೆ, ಸೊ ಅಬೌಟ್ ಫಿಲಿಫಾರ್ಮ್ ಅಪ್ಯಾರಟಸ್ ಏನು ಕ್ವೆಶನ್ ಕೇಳಿದರು, ಯಾರು ಎಗ್ಗನ್ನು ಸಿನರ್ಜಿಟ್ಸ್ಗೆ ಹೋಗೋದಕ್ಕೆ ಸೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಫಿಲಿಫಾರ್ಮ್ ಅಪ್ಯಾರಟಸ್. ದಿಸ್ ಇಸ್ 4 ಮಾರ್ಕ್ ಕ್ವೆಶನ್ ನೀಟಲ್ಲಿ, ಹೌದಾ? ಸೊ ಆ ಥರ ನೀವು ಕರೆಕ್ಟಾಗಿ ಲೈನ್ ಬೈ ಲೈನ್ NCERT ಓದಿ ಈ ಡಯಾಗ್ರಾಮ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಪ್ಲಾಯ್ಡಿ ಮೇಲೆ ಈ ಒಂದು ಲೈಕ್ ನಿಮಗೆ ಹಾಟ್ಸ್ ಕ್ವೆಶನ್ ಅಂತ ಇರುತ್ತೆ ಬಯಾಲಜಿಯಲ್ಲಿ, ರೈಟ್? ಸೊ ಹಾಟ್ಸ್ ಸೆಕ್ಷನಲ್ಲಿ ಏನು ಮಾಡಿಬಿಡ್ತಾರೆ, ಸೋ ಮೆನಿ ಸ್ಟೂಡೆಂಟ್ಸ್ ಲೈಕ್ ಥಿಯರಿ ಎಲ್ಲ ಬರೆದಿರ್ತಾರೆ, ಹಾಟ್ಸಲ್ಲಿ
ನೋ, ದೇ ಆರ್ ಅನೇಬಲ್ ಟು ಗೆಟ್ ದ ಮಾರ್ಕ್ಸ್. ಬಟ್ ಆ ಒಂದು ಥಿಯರಿಯಲ್ಲಿ ಇದೇ ಥರ ಪ್ಲಾಯ್ಡಿ ಕ್ವೆಶನ್ಸ್ ಕೇಳ್ತಾರೆ. ಈ ಎಗ್ದು ಪ್ಲಾಯ್ಡಿ ಏನು ಹ್ಯಾಪ್ಲಾಯ್ಡ್, ಸೆಂಟ್ರಲ್ ಸೆಲ್ಲಲ್ಲಿ ಪೋಲಾರ್ ನ್ಯೂಕ್ಲಿಯೈ, ಈ ಸೆಂಟ್ರಲ್ ಸೆಲ್ಲಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇದೆ, ಪ್ಲಾಯ್ಡಿ ಏನು N+N, ಸೊ ದಟ್ಸ್ ನಥಿಂಗ್ ಬಟ್ ವಾಟ್ 2N. ಓಕೆ, ಸೊ ಎಂಡೋಸ್ಪರ್ಮ್ದು ಪ್ಲಾಯ್ಡಿ ಕೇಳ್ತಾರೆ, ದಟ್ ಇಸ್ ಟ್ರಿಪ್ಲಾಯ್ಡ್ 3N. ಇದೆಲ್ಲ ಗೊತ್ತಿರಬೇಕು. ಓಕೆ, ಎಸ್, ನಾನು ನಿಮಗೆ ಕರೆಕ್ಟಾಗಿ ಅರ್ಥ ಮಾಡಿಸಿದ್ದೀನಿ ಅಂದ್ಕೊಳ್ತೀನಿ. ನಾವು ಹಾಗಿದ್ರೆ ನಾನು ಏನು ಸ್ಟೋರಿ ಹೇಳಿದ್ನಲ್ಲ ಅದೇ ಇದೆ. ಸೊ ಲೆಟ್ ಮಿ ರೀಡ್ ಇಟ್. ಸೊ ಒಂದು ಲಾರ್ಜ್ ಸೆಲ್ ಕಂಟೈನಿಂಗ್ ಡೆನ್ಸ್ ಸೈಟೋಪ್ಲಾಸಮ್ನ ಕನ್ಸಿಸ್ಟ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಕೂಡ ಅದರಲ್ಲಿ ಇರುತ್ತೆ. ಸೊ ಜಸ್ಟ್ ಅಂಡರ್ಲೈನ್ ದಿಸ್, ಡೆನ್ಸ್ ಸೈಟೋಪ್ಲಾಸಮ್ ಓಕೆ, ಸೊ ಡೆನ್ಸ್ cytoplasm and also prominent nucleus, and this megaspore mother cell undergo meiotic division, right? So that's what they're telling. The importance of MMC undergo meiosis. Meiosis results in the production of 4 megaspores. ಏನು meiosis ಆಗೋದಕ್ಕೆ ಲೈಕ್ ಒಂದು ಪ್ಲಾಯ್ಡಿನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮೀನ್ಸ್ ನಾವೇನು ಹೇಳ್ತೀವಿ ಲೈಕ್ ಕ್ರೋಮೋಸೋಮ್ ನಂಬರ್ ರಿಟೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ಸ್ ವಾಟ್ ದ ಮೇನ್ ವಾಟ್ ವಿ ಸೇ ದ ಇಂಪಾರ್ಟೆನ್ಸ್ ಆಫ್ ಮಿಯೋಸಿಸ್ ಅಂತ. ಓಕೆ, ಸೊ ಆಮೇಲೆ ಇದರಿಂದ ಏನಾಗುತ್ತೆ, 4 ಮೆಗಾಸ್ಪೋರ್ಸ್ ಬರುತ್ತೆ, ಅದರಲ್ಲಿ 3 ಮೆಗಾಸ್ಪೋರ್ಸ್ ಡಿಜನ್ರೇಟ್ ಆಗುತ್ತೆ. ಅದೇ ಹೇಳ್ತಾ ಇದ್ದಾರೆ 3 ಡಿಜನ್ರೇಟ್ ಆ್ಯಂಡ್ ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ಅದೇ ಫೀಮೇಲ್ ಗ್ಯಾಮೆಟೋಫೈಡ್ನ ಫಾರ್ಮೇಷನ್ ಮಾಡುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದ್ದಾರೆ ದ್ಯಾಟ್ ವಾಟ್ ವಿಲ್ ಬಿ ದ ಪ್ಲಾಯ್ಡಿ ಆಫ್ ದ ಸೆಲ್ಸ್ ಆಫ್ ದ ನ್ಯೂಸೆಲಸ್. ಎಸ್, ಸೊ ನೋಡಿ, ನ್ಯೂಸೆಲಸ್ ಪ್ಲಾಯ್ಡಿ, MMC ಪ್ಲಾಯ್ಡಿ, ಫಂಕ್ಷನಲ್ ಮೆಗಾಸ್ಪೋರ್ ಪ್ಲಾಯ್ಡಿ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಡ್ ಪ್ಲಾಯ್ಡಿನ ಕೇಳ್ತಾ ಇದ್ದಾರೆ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಆನ್ಸರ್ನ ತಿಳಿಸ್ಬೇಕು. ಓಕೆ, ಸೊ ಈಗ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ನನಗೆ ಆನ್ಸರ್ನ ಹಾಕಿ. ಬಟ್ ನಾನೀಗ ನಿಮಗೆ ಆನ್ಸರ್ ಹೇಳ್ತೀನಿ. ನ್ಯೂಸೆಲಸ್ದು ಪ್ಲಾಯ್ಡಿ ಬಂದುಬಿಟ್ಟು ಇಟ್ಸ್ ಡಿಪ್ಲಾಯ್ಡ್, ಮೆಗಾಸ್ಪೋರ್ ಮದರ್ ಸೆಲ್ದು ಡಿಪ್ಲಾಯ್ಡ್, ಫಂಕ್ಷನಲ್ ಮೆಗಾಸ್ಪೋರ್ದು ಹ್ಯಾಪ್ಲಾಯ್ಡ್, ಫೀಮೇಲ್ ಗ್ಯಾಮೆಟೋಫೈಡ್ದು ಕೂಡ ಹ್ಯಾಪ್ಲಾಯ್ಡ್ ಪ್ಲಾಯ್ಡಿ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಬಟ್ ಮೋಸ ಮಾಡಬಾರ್ದು, ಫಸ್ಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹಾಕಿರಬೇಕು. ಓಕೆ, ಸೊ ದಿಸ್ ಫಿನಿಶಸ್ ಯುವರ್ ಫೀಮೇಲ್ ಗ್ಯಾಮೆಟೋಫೈಡ್. ಈಗ ಇದೆಲ್ಲ ಆ್ಯಕ್ಚುವಲ್ ಸ್ಟೋರಿ. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ದ ರಿಯಲ್ ಸ್ಟೋರಿ ದಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ದ ಎಕ್ಸಾಮ್. ನಾನು ಫಸ್ಟ್ ಏನು ಹೇಳ್ತಾ ಬಂದೆ ಅದನ್ನು 1-2 ಪಾಯಿಂಟ್ಸ್ ಬರೆದು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಏನಾಗುತ್ತೆ ಹಾಗಿದ್ರೆ, ಈಗ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಆಯಿತು, ಇಲ್ಲಿವರೆಗೂ ನಮಗೆ ಗೊತ್ತಾಯಿತು. ಸೊ ಈಗ ಫರ್ದರ್ ಏನಾಗುತ್ತೆ ನೋಡಿ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರಿಂದ ಸ್ಟಾರ್ಟ್ ಮಾಡಬೇಕು. ಲೇಟೆಸ್ಟ್ ಸ್ಟಡಿ ಫಾರ್ಮೇಷನ್ ಏನೂ ಬೇಡ, ಓದಬೇಡಿ, ಸುಮ್ಮನೆ ಟೈಮ್ ವೇಸ್ಟ್. ಅದಕ್ಕೆ ನಾನು ಹೇಳ್ತಾ ಇರೋದು ಜಸ್ಟ್ ಹೈಲೈಟ್ ದ ಪಾಯಿಂಟ್ಸ್, ಜಸ್ಟ್ ಅಂಡರ್ಲೈನ್. ನಿಮಗೆ ಹೈಲೈಟರ್ ಇಲ್ಲ, 25 ರೂಪೀಸ್ ಬರುತ್ತೆ. ಡೋಂಟ್ ಲೈಕ್ ಸ್ಪೆಂಡ್ ಮೋರ್ ಮನಿ. ಅದು ಹೈಲೈಟ್ರ್, ಪಿಂಕ್, ಎಲ್ಲೋ ಈ ಥರ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಹೈಲೈಟ್ರ ಬೈ ಮಾಡಿಕೊಂಡು ಸ್ಟಡಿ ರೂಮಲ್ಲಿ ಇಟ್ಬಿಡ್ತಾರೆ. ಓಕೆ, ಸೊ ಆಮೇಲೆ ಆ ಹೈಲೈಟ್ ಮಾಡ್ತಾ ಇರುತ್ತೆ ಟೆಕ್ಸ್ಟ್ ಬುಕ್ನ. ಆ ಥರ ಲಕ್ಸುರಿಯಸ್ ಆಗಿ ಓದೋವಂಥದ್ದು ನಾಟ್ ನೆಸೆಸಿಟಿ. ಏನಂದರೆ ನಾವು ಚೆನ್ನಾಗಿ ಓದಬೇಕು. ಸೊ ಪೆನ್ಸಿಲ್ ಇಸ್ ದ ಬೆಸ್ಟ್. ಓಕೆ, ಸೊ ಪೆನ್ಸಿಲ್ ಮೂಲಕ ಹೈಲೈಟ್ ಮಾಡಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನನ್ನ ಹತ್ರ ಹೈಲೈಟ್ರ್ ಇಲ್ಲ, ನನ್ನ ಫ್ರೆಂಡ್ ಹತ್ರ ಇದೆ. ಓಕೆ, ಸೊ ನನಗೆ ಓದೋಕ್ಕಾಗಲ್ಲ. ನೋ, ಜಸ್ಟ್ ರೀಸನ್ಸ್ನ ಹೇಳಿ, ಡೋಂಟ್ ಸ್ಪಾಯ್ಲ್ ಯುವರ್ ಅಕಾಡೆಮಿಕ್ ಇಯರ್ ಅಂತ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಯು ಆಲ್ ನೋ. ಸೊ ದಟ್ಸ್ ವೈ ಆ್ಯಸ್ ಯುವರ್ ಸೀನಿಯರ್ ಐ ಆಮ್ ಸಜೆಸ್ಟಿಂಗ್ ಯು, ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ನಿಮ್ಮ ಸೀನಿಯರ್ ಇದ್ದರೆ ಅವ್ರಿಗೆ ಕೇಳಿ, ಆ್ಯಂಡ್ ಯು ಹ್ಯಾವ್ ಟು ಬೈ ದ ಟೆಕ್ಸ್ಟ್ ಬುಕ್ ಅಷ್ಟೇ. ಸೊ ಬಿಕಾಸ್ ಟೆಕ್ಸ್ಟ್ ಬುಕ್ ಈಸ್ ಯುವರ್ ಬೈಬಲ್. ನನ್ನ ರೆಫರೆನ್ಸ್ ಬುಕ್ಸ್ ಇಲ್ಲ. ನೋ, ಡೋಂಟ್ ರೆಫರ್ ಎನಿ ಬುಕ್ಸ್, ಜಸ್ಟ್ ರೆಫರ್ ಟೆಕ್ಸ್ಟ್ ಬುಕ್. ದಟ್ಸ್ ವಾಟ್ ಮೈ ಆನೆಸ್ಟ್ ಸಜೆಷನ್. ಓಕೆ, ಸೊ ಲೆಟ್ಸ್ ಕಮ್ ಹಿಯರ್. ಸೊ ನೀವು ಪೆನ್ಸಿಲ್ನ ಇಟ್ಕೊಳ್ಳಿ, ನಾನು ಏನು ಹೇಳ್ತಿದ್ದೀನಿ ಅದನ್ನ ಹೈಲೈಟ್ ಮಾಡ್ತಾ ಅದನ್ನೇ ಓದ್ಕೊಳ್ತಾ ಹೋಗಿ. ಈ ಥರ ಇದ್ದಾಗ ಲೆಟ್ ಸ್ಟಡಿ ದ ಫಾರ್ಮೇಷನ್, ಅದಕ್ಕೇನು ಹೈಲೈಟ್ ಮಾಡಬೇಡಿ, ಜಸ್ಟ್ ಸ್ಕಿಪ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್, ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟೋಟಿಕಲಿ ಟು ಫಾರ್ಮ್ 2 ನ್ಯೂಕ್ಲಿಯೈ ವಿಚ್ ಮೂವ್ ಟು ದ ಆಪೋಸಿಟ್ ಪೋಲ್ಸ್ ಫಾರ್ಮಿಂಗ್ ದ 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸ್ ಆಗಿ. ಸೊ ನಾವು ಇಲ್ಲಿಗೆ ಬರಬೇಕು 8 ನ್ಯೂಕ್ಲಿಯೇಟ್ 7 ಸೆಲ್ಡ್ ಅಂತ. ಓಕೆ, ಸೊ 7 ಸೆಲ್ ಇರುತ್ತೆ, ಬಟ್ 8 ನ್ಯೂಕ್ಲಿಯೈ ಇರುತ್ತೆ. ಹೇಗೆ ಮ್ಯಾಮ್ ಅಂತ ಕೇಳಿದ್ರೆ ಕ್ವೆಶನ್. ಸೊ ನೋಡಿ ಇಲ್ಲಿ, ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟೋಟಿಕಲಿ ಟು ಫಾರ್ಮ್ 2 ನ್ಯೂಕ್ಲಿಯೈ ವಿಚ್ ಮೂವ್ ಟು ದ ಆಪೋಸಿಟ್ ಪೋಲ್ಸ್. ಅಂದರೆ ಈಗ ನಾನು ಹೇಳ್ಕೊಟ್ಟೆ ಫಂಕ್ಷನಲ್ ಮೆಗಾಸ್ಪೋರ್ ಇತ್ತು, ರೈಟ್? ಸೊ ಆ ಒಂದು ಫಂಕ್ಷನಲ್ ಮೆಗಾಸ್ಪೋರು ಮೈಟೋಸಿಸ್ ಮಾಡುತ್ತೆ ಮೈಟೋಟಿಕಲಿ. ಇಲ್ಲಿ ಯಾವುದು ಮಿಯೋಸಿಸ್ ಬರೋದಿಲ್ಲ, ರಿಡಕ್ಷನ್ ಡಿವಿಷನ್ ಬರೋದಿಲ್ಲ, ಜಸ್ಟ್ ಮೈಟೋಟಿಕಲಿ ಡಿವೈಡ್ ಆಗುತ್ತೆ. ಅಂದರೆ ಏನಾಗಬೇಕು, ಒಂದು ಸಲ ಇದ್ದಿದ್ದು 2 ಸಲ ಆಯಿತು, ಹಾಗೆ 2 ನ್ಯೂಕ್ಲಿಯೈ ಫಾರ್ಮೇಷನ್ ಆಗಬೇಕು. ಬಿಕಾಸ್ 2 ನ್ಯೂಕ್ಲಿಯೈ ಫಾರ್ಮೇಷನ್ ಆಗಬೇಕು. ನಾನು ಏನು ಹೇಳ್ಕೊಟ್ಟೆ, ಮೈಟೋಸಿಸ್ ಅಂದರೆ ಒಂದು ಸಲ ಇದ್ದಿದ್ದು 2 ಸಲ ಆಗುತ್ತೆ, ಅಥವಾ 1 ನ್ಯೂಕ್ಲಿಯೈ ಇದ್ದಿದ್ದು 2 ನ್ಯೂಕ್ಲಿಯೈ ಆಗುತ್ತೆ. ಮಿಯೋಸಿಸ್ ಅಥವಾ ರಿಡಕ್ಷನ್ ಡಿವಿಷನ್ ಅಂದರೆ 1 ಇದ್ದಿದ್ದು 4 ಆಗುತ್ತೆ, 1 ನ್ಯೂಕ್ಲಿಯೈ ಇದ್ದಿದ್ದು 4 ನ್ಯೂಕ್ಲಿಯೈ ಆಗುತ್ತೆ, 1 ಸಲ ಇದ್ದಿದ್ದು 4 ಸಲ ಆಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮೈಟೋಟಿಕಲಿ ಮೀನ್ಸ್ ಮೈಟೋಸಿಸ್. ಸೊ 2 ನ್ಯೂಕ್ಲಿಯೈ ಆಯಿತು. ಸೊ ದೇ ವಿಲ್ ಮೂವ್ ಟು ದ 2 ನ್ಯೂಕ್ಲಿಯೈ ಆಯಿತು, ದೇ ವಿಲ್ ಮೂವ್ ಟು ದ ಆಪೋಸಿಟ್ ಪೋಲ್ಸ್ಗೆ ಹೋಯಿತು. 2 more ಸಿಕ್ವೆನ್ಷಿಯಲ್ ಮೈಟೋಟಿಕ್ ನ್ಯೂಕ್ಲಿಯರ್ ಡಿವಿಷನ್ಸ್ ಆಗುತ್ತೆ. ಸೊ ಈ ಥರ 2 ಆದಾಗ ಏನಾಗುತ್ತೆ, ಫಸ್ಟ್ 4 ಆಗುತ್ತೆ, 2 more ಅಂದರೆ
ಈಗ ಫಸ್ಟ್ ಒನ್ ಆಯಿತು, ಸೆಕೆಂಡ್ ಒನ್ ಥರ್ಡ್ ಒನ್ ಆಗಬೇಕು. ಸೆಕೆಂಡ್ ಒನ್ ಆದಾಗ 4 ನ್ಯೂಕ್ಲಿಯೇಟ್ ಆಗುತ್ತೆ, ಥರ್ಡ್ ಒನ್ ಆದಾಗ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆಗುತ್ತೆ. ಸೊ 2 more ಸಿಕ್ವೆನ್ಷಿಯಲ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ಸ್ ಆದಾಗ 4 ನ್ಯೂಕ್ಲಿಯೇಟ್ ಮತ್ತು 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ನಿಮಗೆ ಫಾರ್ಮೇಷನ್ ಆಗ್ತಾ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದ್ಯಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಂಟ್ರೆಸ್ಟಿಂಗ್ ಅದೇನು ಬೇಡ, ದೀಸ್ ಮೈಟಾಟಿಕ್ ಡಿವಿಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್. ಇವು ಫ್ರೀ ನ್ಯೂಕ್ಲಿಯರ್ ಆಗಿರುತ್ತೆ. ವಿಚ್ ಮೀನ್ಸ್ ವಾಟ್ ಇಸ್ ದಿಸ್ ಫ್ರೀ ನ್ಯೂಕ್ಲಿಯರ್ ಮೀನಿಂಗ್ ಈಗ ಬಂತು. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀ ನ್ಯೂಕ್ಲಿಯರ್? ಜಸ್ಟ್ ಬೈ ಹ್ಯಾಟಿಂಗ್ ಅ ಫ್ರೀ ನ್ಯೂಕ್ಲಿಯರ್? ನೋ. Which means the karyokinesis is not immediately followed by the cytokinesis. This is very very important. ಅಂದರೆ ನ್ಯೂಕ್ಲಿಯರ್ ಡಿವಿಷನ್ಸ್ ಆಗ್ತಾ ಇರುತ್ತೆ. ನ್ಯೂಕ್ಲಿಯರ್ ಡಿವಿಷನ್ಸ್ ಈಗ ಫಾರ್ ಎಕ್ಸಾಂಪಲ್ ಈ ಥರ ಡಿವಿಷನ್ ಆದ ತಕ್ಷಣ ಇಲ್ಲಿ ಒಂದು ಸೆಲ್ ಇದೊಂದು ಸೆಲ್ ಫಾರ್ಮೇಷನ್ ಆಗಿ ಈ ಥರ ನಿಮಗೆ ಸೆಲ್ ಫೆರೋ ಫಾರ್ಮೇಷನ್ ಆಗುವಂಥದ್ದು. ಇನ್ ಕೇಸ್ ಆಫ್ ಅನಿಮಲ್ಸ್ ಅಥವಾ ಸೆಲ್ ಪ್ಲೇಟ್ ಫಾರ್ಮೇಷನ್ ಆಗುವಂಥದ್ದು. ಓಕೆ, ಇನ್ ಕೇಸ್ ಆಫ್ ಪ್ಲ್ಯಾಂಟ್ ಆಗ್ತಾ ಇರುತ್ತೆ. ಸೊ ಆ ಥರ ಆಗೋದಿಲ್ಲ. ದ್ಯಾಟ್ಸ್ ವಾಟ್ ದ ನ್ಯೂಕ್ಲಿಯರ್ ಡಿವಿಷನ್ಸ್ ಹಂಗೆ ಇರುತ್ತೆ. ನ್ಯೂಕ್ಲಿಯೈ ಓಕೆ, ಈ ಒಂದು ನ್ಯೂಕ್ಲಿಯೈ ಏನಾಗಿರುತ್ತೆ ಹಾಗೆ ಇರುತ್ತೆ. ಸೊ ಒಂದು ಕ್ಯಾರಿಯೋಕೈನೆಸಿಸ್ ಆದಮೇಲೆ ನ್ಯೂಕ್ಲಿಯರ್ ಡಿವಿಷನ್ಸ್ ಆದಮೇಲೆ ಇಮಿಡಿಯೇಟಾಗಿ ಸೆಲ್ಸ್ ಫಾರ್ಮೇಷನ್ ಆಗಿಬಿಡಲ್ಲ. ಸೊ ಇದೊಂದು ಸೆಲ್ ಸಪ್ರೇಟ್ ಆಗಿಬಿಡಲ್ಲ. ಹಾಗಿದ್ರೆ ಇದೊಂದು ಸೆಲ್ ಆಗಿಬಿಡೋಲ್ಲ. ಓಕೆ, ಸೊ ದೇ ಆರ್ ಸ್ಟಿಲ್ ಇದೇ ಥರ ಇರುತ್ತೆ ಬಿಕಾಸ್ ಕ್ಯಾರಿಯೋಕೈನೆಸಿಸ್ ಆಗುತ್ತೆ ಬಟ್ ಸೈಟೋಕೈನೆಸಿಸ್ ಆಗಲ್ಲ. ದಟ್ಸ್ ವೈ ದಿಸ್ ಕಂಡೀಷನ್ಗೆ ನಾವೇನು ಹೇಳ್ತೀವಿ, ದೇ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್ ಅಂತ ಹೇಳ್ತೀವಿ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ದಟ್ಸ್ ವಾಟ್ ಆಫ್ಟರ್ ದ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆದಮೇಲೆ cell walls are let down leading to the organization of the typical female gametophyte. ಸೊ ಈ ಒಂದು 8 ನ್ಯೂಕ್ಲಿಯೇಟ್ ಸ್ಟೇಜ್ ಆದಮೇಲೆ ಸೆಲ್ ವಾಲ್ಸ್ ಫಾರ್ಮೇಷನ್ ಆಗ್ತಾ ಬರ್ತವೆ ಆ್ಯಂಡ್ ದ್ಯಾಟ್ ಲೆಟ್ ದ ಫಾರ್ಮೇಷನ್ ಆಫ್ ದ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಸೊ ಈಗ ಫೈನಲಿ ನಮ್ಮ ಫೀಮೇಲ್ ಗ್ಯಾಮೆಟೋಫೈಟ್ ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ಥರ ನಮ್ಮ ಮಹಾರಾಣಿ ಫಾರ್ಮೇಷನ್ ಆಗಬೇಕು ಅಂದರೆ ಸೋ ಮೆನಿ ಏನು ಹೇಳ್ಬೋದು ಕೆಲಸ ಪ್ರಾಸೆಸ್ ಆಗಬೇಕು. ಓಕೆ, ಮೊದಲು ಏನಿತ್ತು ಜಸ್ಟ್ ಒಂದು ಶಾರ್ಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ಲಿಸನ್ ಹಿಯರ್. ಮೆಗಾಸ್ಪೊರಾಂಜಿಯಮ್ ಇತ್ತು ಅಥವಾ ಓವ್ಯೂಲ್ ಇತ್ತು. ಈ ಓವ್ಯೂಲ್ ಒಳಗಡೆ ಪ್ಲಾಸೆಂಟಾ ಇತ್ತು, ರೈಟ್? ಸೊ ಪ್ರತಿಯೊಂದು ಓವ್ಯೂಲು ಒಂದೇ ಎಂಬ್ರಿಯೋ ಸ್ಯಾಕ್ನ ಫಾರ್ಮೇಷನ್ ಮಾಡುತ್ತೆ, ಒಂದೇ ಎಂಬ್ರಿಯೋ ಸ್ಯಾಕ್ಗೆ ಗಿವ್ ರೈಸ್ ಕೊಡುತ್ತೆ. ಸೊ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಲೆಟ್ಸ್ ಸೇ ಒಂದು ಓವ್ಯೂಲ್ನ ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ಮಾಡಿತ್ತು ಎಕ್ಸೆಪ್ಟೆಡ್ ದ ಟಿಪ್, ದಟ್ಸ್ ವಾಟ್ ಮೈಕ್ರೋಪೈಲಾರ್ ಟಿಪ್. ಆ್ಯಂಡ್ ಇದ್ರ ಒಳಗಡೆ ನ್ಯೂಸೆಲಸ್ ಇರುತ್ತೆ ವಿಚ್ ಆರ್ ಡಿಪ್ಲಾಯ್ಡ್, ರೈಟ್? ಸೊ ಈ ನ್ಯೂಸೆಲಸಲ್ಲಿ ಯಾವುದಾದ್ರೂ ಒಂದು ನ್ಯೂಸೆಲಾರ್ ಸೆಲ್ ಯೂನಿಕ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಅದೇ ಮುಂದೆ ಫೀಮೇಲ್ ಗ್ಯಾಮೆಟೋಫೈಟ್ನ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಅದು ಮಿಯಾಸಿಸ್ ಆಗುತ್ತೆ. ಮಿಯಾಸಿಸ್ ಆದಾಗ 4 ಸೆಲ್ಸ್ ಫಾರ್ಮೇಷನ್ ಆಗುತ್ತೆ, ಮೆಗಾಸ್ಪೋರ್ಸ್. ಆ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಮಿಯಾಸಿಸ್ ಮಾಡಿದಾಗ 3 ಮೆಗಾಸ್ಪೋರ್ಸ್ ಡಿಜನರೇಟ್ ಆಗುತ್ತೆ. ಒಂದು ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ಅದೇ ಫಂಕ್ಷನಲ್ ಮೆಗಾಸ್ಪೋರ್ ಮತ್ತೆ ಮೈಟಾಟಿಕ್ ಡಿವಿಷನ್ಸ್ ಆಗಿ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ, 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಆ್ಯಂಡ್ ಅದು ಅಪೋಸಿಟ್ ಪೋಲ್ಸ್ಗೆ ಮೂವ್ ಆಗುತ್ತೆ. ಆ್ಯಂಡ್ ದೆನ್ 2 more ಸಿಕ್ವೆನ್ಷಿಯಲ್ 2 more ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ಸ್ ಆದಾಗ ನಿಮಗೆ 4 ನ್ಯೂಕ್ಲಿಯೇಟ್ ಆ್ಯಂಡ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ಏನಾಗುತ್ತೆ ಅಗೇನ್ ದೀಸ್ ನ್ಯೂಕ್ಲಿಯರ್ ಡಿವಿಷನ್ಸ್ ಏನಾಗ್ತಾ ಇರುತ್ತೆ, ದೇ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್ ಆಗಿರುತ್ತೆ. ವಿಚ್ ಮೀನ್ಸ್ ದ what we say karyokinesis or nuclear division is not immediately followed by the cell division or cytokinesis ಆಗಿರುತ್ತೆ. ಸೊ ಅದಾದಮೇಲೆ ಆಫ್ಟರ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆದಮೇಲೆ ಸೆಲ್ ವಾಲ್ಸ್ ದೇ ಸ್ಟಾರ್ಟೆಡ್ ಟು ಲೆಟ್ ಡೌನ್, ಮೀನ್ಸ್ ಸೆಲ್ ವಾಲ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೆಲ್ ವಾಲ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ ದಟ್ ಲೇಟರ್ ವಾಟ್ ವಿ ಸೇ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ದು ಆರ್ಗನೈಸೇಷನ್ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಮ ಕತೆ. ಇದಿಷ್ಟು ನೀವು ಈ ಕಥೆನ ಎಕ್ಸ್ಪ್ಲೇನ್ ಮಾಡಲೇಬೇಕು. ಓಕೆ, ಈ ಕಥೆನ ನೀವು ಕಂಠಪಾಠ ಮಾಡೋದಲ್ಲ, ಅರ್ಥ ಮಾಡಿಕೊಂಡು ನೋಡಿ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ಈ ಒಂದು ವಿಡಿಯೋನ ಕೇಳಿ, ನಿಮಗೆ 100% ಅರ್ಥ ಆಗೇ ಆಗುತ್ತೆ. ಓಕೆ, ಅಷ್ಟು ಸಿಂಪ್ಲಿಫೈಡ್ ವೇಲಿ ನಾನು ಹೇಳ್ಕೊಟ್ಟಿದ್ದೀನಿ. ನಾವು ನೆಕ್ಸ್ಟ್ ಲೆಟ್ಸ್ ಸೇ 6 of the 8 ನ್ಯೂಕ್ಲಿಯರ್ ಸರೌಂಡೆಡ್ ಬೈ ಸೆಲ್ ವಾಲ್ಸ್ ಆ್ಯಂಡ್ ಆರ್ಗನೈಸ್ ಇಂಟು ಸೆಲ್ಸ್. ಹಾಗಿದ್ರೆ 8 ನ್ಯೂಕ್ಲಿಯೈ ಆಯಿತು, ಅಂದರೆ 8 ನ್ಯೂಕ್ಲಿಯೈ ಆಯಿತು. ಈ 8 ನ್ಯೂಕ್ಲಿಯಲ್ಲಿ 6 ನ್ಯೂಕ್ಲಿಯೈ ಮಾತ್ರ ಸೆಲ್ ವಾಲ್ಸಿಂದ ಸರೌಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇನ್ನೂ 2 ಎಲ್ಲಿ ಹೋಯಿತು? ಸಿ ದ ರಿಮೈನಿಂಗ್ 2 ನ್ಯೂಕ್ಲಿಯೈ ಕಾಲ್ಡ್ ಪೋಲಾರ್ ನ್ಯೂಕ್ಲಿಯೈ ಆರ್ ಸಿಚುವೇಟೆಡ್ ಬಿಲೋ ದ ಎಗ್ ಅಪ್ಯಾರಟಸ್ ಇನ್ ದ ಲಾರ್ಜ್ ಸೆಂಟ್ರಲ್ ಸೆಲ್. ಈಗ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಸೊ ಹಾಗಿದ್ರೆ ಈಗ ಈ ಒಂದು ಎಂಬ್ರಿಯೋ ಸ್ಯಾಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಸಿ ದಿಸ್ ಪಾರ್ಟ್ ಇದೇನಿದೆಯಲ್ಲ, ದಿಸ್ ಪಾರ್ಟ್ ಅಂದರೆ 2 ಸಿನರ್ಜಿಟ್ಸ್ ಪ್ಲಸ್ 1 ಎಗ್. ಓಕೆ, ಈ 2 ಸಿನರ್ಜಿಟ್ಸ್ ಪ್ಲಸ್ 1 ಎಗ್, ಇದನ್ನು ನಾವೇನು ಹೇಳ್ತೀವಿ, ಇದನ್ನು ಎಗ್ ಅಪ್ಯಾರಟಸ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ದಿಸ್ ಆಸ್ ಎಗ್ ಅಪ್ಯಾರಟಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಕ್ಕೆ ನಾವು ಎಗ್ ಅಪ್ಯಾರಟಸ್ ಅಂತ ಹೇಳ್ತೀವಿ. ನಾವು ಈ ಎಗ್ ಅಪ್ಯಾರಟಸ್ದು ಮೇಲೆ ಅಥವಾ ಏನು ಹೇಳ್ತೀವಿ ನಾವು, ಪೋಲಾರ್ ನ್ಯೂಕ್ಲಿಯೈ ಅನ್ನೋಂಥದ್ದು ಸಿಚುವೇಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಲೆಟ್ಸ್ ಸೇ ಹಿಯರ್ that
there is okay, so 6 of the 8 nuclei they are surrounded by cell walls ಆಗಿರುತ್ತೆ. Remaining 2 nuclei called polar nuclei they are situated below the egg apparatus in the large central cell. So large central cell ಅಲ್ಲಿ egg apparatus ಹತ್ರ ಏನಾಗಿರುತ್ತೆ, ಒಂದು polar nuclei ಸಿಚುವೇಟ್ ಆಗಿರುತ್ತೆ. ಓಕೆ, ಸಿ ಹಿಯರ್ ಬಿಲೋನ ಅಬೋವ್ ಅಂತ ಕೇಳ್ತಾರೆ. ಮೊನ್ನೆ ಲೈಕ್ ನಾನೊಂದು ಮಾಕ್ ಟೆಸ್ಟ್ ಅಂತ ತೊಗೊಳ್ತಾ ಇದ್ದೆ ಈ ಒಂದು ಚಾಪ್ಟರ್ ಬೇಸ್ ಮೇಲೆ ನೀಟ್ ಕ್ವೆಶನ್ಸ್. ಅಲ್ಲಿ ಏನು ಮಾಡಿದರು, ಬಿಲೋ ಮೀನ್ಸ್ ಎಗ್ ಅಪ್ಯಾರಟಸ್ ಪೋಲಾರ್ ನ್ಯೂಕ್ಲಿಯೈ ಸಿಚುವೇಟೆಡ್ ಬಿಲೋ ದ ಎಗ್ ಅಪ್ಯಾರಟಸ್ ಅಬೋವ್ ದ ಎಗ್ ಅಪ್ಯಾರಟಸ್. ನಾನು ಈ ಒಂದು ಸಡನ್ ಆಗಿ ಡಯಾಗ್ರಾಮ್ನ ನೋಡಿಬಿಟ್ಟೆ. ಸೊ ಈ ಡಯಾಗ್ರಾಮ್ ನನಗೆ ನೆನಪಂತು. ಆಗ ಇದು ಅಬೋವ್ ಇತ್ತು. ಸೊ ನಾನೇನು ಮಾಡಿಬಿಟ್ಟೆ, ಅಬೋವ್ ಅಂತ ಟಿಕ್ ಮಾಡಿಬಿಟ್ಟೆ. ನನ್ನ ಆನ್ಸರ್ ರಾಂಗ್ ಆಯಿತು, -1 ಮಾರ್ಕ್ಸ್ ಬಂತು ಇನ್ಸ್ಟೆಡ್ ಆಫ್ +4. ಇದು ಕರೆಕ್ಟ್ ಇದೆಯಲ್ಲ ಅಂತ ನನ್ನ ವಾದ. ಬಟ್ ನಾನು ಬಂದು ಟೆಕ್ಸ್ಟ್ ಬುಕ್ ನೋಡಿದೆ, ಹಿಯರ್ ಐ ರೆಡ್, ಓಕೆ ಇಲ್ಲಿ ಬಿಲೋ ಅಂತ ಕೊಟ್ಟಿದ್ದಾರೆ. ಇದು ಹೆಂಗಾಯಿತು ಬಿಲೋ? ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ನನಗೆ. ಬಿಲೋ ದಿ ಎಗ್ ಅಪ್ಯಾರಟಸ್, ಪೋಲಾರ್ ನ್ಯೂಕ್ಲಿಯರ್ ಸಿಚುವೇಟೆಡ್ ಬಿಲೋ ದಿ ಎಗ್ ಅಪ್ಯಾರಟಸ್, ಬಿಲೋ ಅಂತ ಹೆಂಗೆ? ಸಿ, ಇಫ್ ನಾನು ಈ ಮೈಕ್ರೋಪೈಲಾರ್ ಎಂಡನ್ನು ಈ ಥರ ಟಿಲ್ಟ್ ಮಾಡಿದರೆ, ಟಿಲ್ಟ್ ಅಂದರೆ ಏನು, ಈ ಮೈಕ್ರೋಪೈಲಾರ್ ಎಂಡನ್ನು ಇಲ್ಲಿ, ಲೆಟ್ ಮಿ ಡ್ರಾ ದ ಇಮೇಜ್, ನಿಮಗೆ ಇಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ ನೋಡಿ, ಹಿಯರ್ ದೇ ಹ್ಯಾವ್ ಮೆನ್ಷನ್ ಕರೆಕ್ಟ್ಲಿ. ಈ ಸಿನರ್ಜಿಟ್ಸ್ ಮತ್ತು ಎಗ್ ಏನಾಗಿದೆ, ಈ ಥರ ಟಿಲ್ಟ್ ಆಗಿದೆ ಅಲ್ವಾ, ಈ ಥರ. ಈ ಒಂದು ಮೈಕ್ರೋಪೈಲಾರ್ ಎಂಡ್ ಈಗ ಇಲ್ಲಿ ಬಂದಿದೆ, ಈ ಒಂದು ಮೈಕ್ರೋಪೈಲಾರ್ ಎಂಡ್ ಇಲ್ಲಿದೆ, ರೈಟ್. ಸೊ ಈ ಶಲಾಜಲ್ ಎಂಡ್ ಇಲ್ಲಿದೆ, ಇಲ್ಲಿ ಇರ್ತಕ್ಕಂಥ ಆ್ಯಂಟಿಪೋಡಲ್ಸ್ ಇಲ್ಲಿದ್ದಾವೆ. ಈ ಒಂದು ಡಯಾಗ್ರಾಮ್ನ ಬೇಸಾಗಿ ಇಟ್ಕೊಂಡ್ರೆ ಬಿಲೋ ದಿ ಎಗ್ ಅಪ್ಯಾರಟಸ್ ನಮ್ಮ ಪೋಲಾರ್ ನ್ಯೂಕ್ಲಿಯಸ್ ಸೆಂಟ್ರಲ್ ಸೆಲ್ ಲೊಕೇಟ್ ಆಗಿರುವಂಥದ್ದು. ಈ ಒಂದು ಡಯಾಗ್ರಾಮ್ ಬೇಸ್ ಮೇಲೆ ಕ್ವೆಶನ್ ಕೊಟ್ಟಿದ್ರು, ನಮಗೆ ಡಯಾಗ್ರಾಮ್ ನೋಡಿಲ್ಲ ಅಂದ್ರೂ ಬಟ್ ನಾವು ಈ NCERT ಲೈನ್ ಓದಿದರೆ 100% ನನಗೆ ಕೂಡ +4 ಮಾರ್ಕ್ಸ್ ಬರ್ತಾಯಿತ್ತು. ಬಟ್ ಐ ಮಿಸ್ಡ್ ಇಟ್ ಅಲ್ವಾ. ಇಲ್ಲಿ ನೋಡಿ, ಬಿಲೋ ದಿ ಎಗ್ ಅಪ್ಯಾರಟಸ್ ಅಂತ ಕೊಟ್ಟಿದ್ದಾರೆ ಇನ್ ದ ಲಾರ್ಜ್ ಸೆಂಟ್ರಲ್ ಸೆಲ್. ಇದನ್ನು ಪ್ಲೀಸ್ ಹೈಲೈಟ್ ಮಾಡಿ, ಓಕೆ. ಹಾಗಂತ ನೀವು ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ನ ಇದನ್ನು ತೆಗೆದ್ರೆ ನಿಮಗೆ ದೇ won't give any marks in the boards. ಸೊ ನಿಮಗೆ ಫೀಮೇಲ್ ಗ್ಯಾಮೆಟೋಫೈಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂದರೆ ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ದಿಸ್, ಓಕೆ. ಸೊ ಲೆಟ್ ಮಿ ಮಾರ್ಕ್ ಇಟ್ ವಿತ್ ಡಿಫ್ರೆಂಟ್ ಕಲರ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಓಕೆ. ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್, ಇದನ್ನೇ ಪ್ರಾಕ್ಟೀಸ್ ಮಾಡಿ, ಓಕೆ. ಸೊ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಏನಕ್ಕೆ ಬಿಲೋ ಇಲ್ಲಿ ಸೋ ಮೆನಿ ಸ್ಟೂಡೆಂಟ್ಸ್ ಕೇಳ್ತಾರೆ, ಲೈಕ್ ಇಲ್ಲಿ ಅಬೋ ಇರುತ್ತಲ್ಲ ಅದು ಹೆಂಗೆ ಬಿಲೋ ಅಂತ ಹೇಳ್ತಾರೆ ಅಂದರೆ ಬೇಸ್ಡ್ ಆನ್ ದಿಸ್ ಡಯಾಗ್ರಾಮ್. ಅರ್ಥ ಆಯಿತು ಅಂದ್ಕೊಳ್ತೀನಿ, ಓಕೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕ್ವೆಶನ್, ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಹಾಗಿದ್ರೆ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ ಡಿಸ್ಟ್ರಿಬ್ಯೂಷನ್ ಇದೆ, ಇದೇನು ಬೇಡ. ದಿಸ್ ಇಸ್ ನಾಟ್ ದ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ಫೋಕಸ್ ಆನ್. ಇಲ್ಲಿ ನೋಡಿ, 3 cells ಆರ್ ಗ್ರೂಪ್ ಟುಗೆದರ್ ಅಟ್ ದ ಮೈಕ್ರೋಪೈಲಾರ್ ಎಂಡಲ್ಲಿ 2 cells ಇರುತ್ತೆ. ಅದು ಎಗ್ ಅಪ್ಯಾರಟಸ್ನ ಕನ್ಸಿಸ್ಟ್ ಮಾಡ್ಕೊಂಡಿರುತ್ತೆ. ಎಗ್ ಅಪ್ಯಾರಟಸಲ್ಲಿ ಏನಿರುತ್ತೆ, ಇದು ಎಗ್ ಅಪ್ಯಾರಟಸ್ ಇಂಟರ್ನ್ ಕನ್ಸಿಸ್ಟ್ ಆಫ್ 2 synergids. ಇಂಟರ್ನ್ ಇಟ್ ಕನ್ಸಿಸ್ಟ್ ಜಸ್ಟ್ ಎಗ್ ಅಪ್ಯಾರಟಸ್ ಅಂದರೆ ಏನು, 2 synergids ಪ್ಲಸ್ 1 egg cell ಅಷ್ಟೇ. 2 synergids ಪ್ಲಸ್ 1 egg cellನ ಹೈಲೈಟ್ ಮಾಡಿ. ಈ ಸಿನರ್ಜಿಡ್ಸ್ಗೆ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ನಿಂಗ್ಸ್ ಇರುತ್ತೆ ಅಟ್ ದ ಮೈಕ್ರೋಪೈಲಾರ್ ಟಿಪ್. ಅಂಡರ್ಲೈನ್ ದಿಸ್ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ನಿಂಗ್ಸ್ ಅಂತಂದರೆ ಒಂದಿಷ್ಟು ಸೆಲ್ಸ್ ಮಾಡಿಫಿಕೇಷನ್ ಆಗಿ ಏನು ಮಾಡಿರುತ್ತೆ, ಮೈಕ್ರೋಪೈಲಾರ್ ಟಿಪ್ಪಲ್ಲಿ ಮಾಡಿಫೈ ಆಗಿರುತ್ತೆ ಈ ಸಿನರ್ಜಿಡ್ಸ್ಗೆ ಹತ್ರ. ಅದಕ್ಕೆ ನಾವೇನು ಹೇಳ್ತೀವಿ, ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಫಿಲಿಫಾರ್ಮ್ ಅಪ್ಯಾರಟಸ್ ಏನು ಮಾಡುತ್ತೆ, ದಿಸ್ ಫಿಲಿಫಾರ್ಮ್ ಅಪ್ಯಾರಟಸ್, ಸೊ ದಿಸ್ ವಿಲ್ ಪ್ಲೇ ಅ ವೈಟಲ್ ರೋಲ್ ಇನ್ ಗೈಡಿಂಗ್ ದ ಪೋಲನ್ ಟ್ಯೂಬ್ಸ್ ಇನ್ ಟು ದ ಸಿನರ್ಜಿಡ್. ಸೊ ಒಂದು ಸಿನರ್ಜಿಡ್ಗೆ ಒಂದು ಪೋಲನ್ ಟ್ಯೂಬ್ನ ಏನು ಮಾಡುತ್ತೆ, ಸಿನರ್ಜಿಟ್ ಒಳಗಡೆ ಹೋಗೋದಕ್ಕೆ ಇಲ್ಲೇ ಇದೆ ನಮ್ಮ ಸಿನರ್ಜಿಟ್ ಅಂತ ಹೆಲ್ಪ್ ಮಾಡುತ್ತೆ ಪೋಲನ್ ಟ್ಯೂಬ್ಗೆ. ಸೊ ದಟ್ಸ್ ವಾಟ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪ್ಯಾರಟಸ್. ಇಟ್ ವಿಲ್ ಹೆಲ್ಪ್ ಟು ಗೈಡ್ ದ ಪೋಲನ್ ಗ್ರೀನ್ ಆರ್ ಇಟ್ ವಿಲ್ ಜಸ್ಟ್ ರೈಟ್ ದಿಸ್ ಗೈಡ್ ದ ಪೋಲನ್ ಟ್ಯೂಬ್ಸ್ ಇನ್ ಟು ದ ಸಿನರ್ಜಿಟ್. ಪೋಲನ್ ಟ್ಯೂಬ್ನ ಸಿನರ್ಜಿಟ್ಗೆ ತಲುಪಿಸುವಂತಹ ಒಂದು ಜವಾಬ್ದಾರಿ ಕೆಲಸ ಏನು ಮಾಡುತ್ತೆ, ಫಿಲಿಫಾರ್ಮ್ ಅಪ್ಯಾರಟಸ್ ಮಾಡುತ್ತೆ, ಓಕೆ. ಸೊ ಆಮೇಲೆ ಶಲಾಜ ಹತ್ರ ಏನಿದೆ, 3 ಆ್ಯಂಟಿಪೋಡಲ್ ಸೆಲ್ಸ್ ಇರುತ್ತೆ, ದೇ ಆರ್ ಹ್ಯಾಪ್ಲಾಯ್ಡ್ ಅಗೇನ್. ಒಂದು ಲಾರ್ಜ್ ಸೆಂಟ್ರಲ್ ಸೆಲ್ ಇರುತ್ತೆ, ನಾವು ಇದ್ರ ಹಿಂದೆ ಕೂಡ ಹೇಳಿದ್ವಿ, ಅದರಲ್ಲಿ ಪೋಲಾರ್ ನ್ಯೂಕ್ಲಿಯೈ ಅಂತ ಇರುತ್ತೆ. ಸೊ ದಟ್ಸ್ ವಾಟ್ 2 polar nuclei ಇರುತ್ತೆ. ಹ್ಯಾಪ್ಲಾಯ್ಡ್ ಮತ್ತು ಮೀನ್ಸ್ ಡಿಪ್ಲಾಯ್ಡ್ ಆಗಿರುತ್ತೆ ಅದು. ಸೊ ದಟ್ಸ್ ವಾಟ್ ವಿ ಸೇ ಹ್ಯಾಪ್ಲಾಯ್ಡ್ ಪ್ಲಸ್ ಹ್ಯಾಪ್ಲಾಯ್ಡ್ ಅಂತಲೇ ಹೇಳ್ತೀವಿ ಅದು. ಸೊ ಈ ಥರ ನಮಗೆ 8 ನ್ಯೂಕ್ಲಿಯಸ್ ಇರುತ್ತೆ, ಬಟ್ 7 cells ಇರುತ್ತೆ. ಹೇಗೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ಸ್ ಅಗೇನ್ ಹಿಯರ್. ಲೆಟ್ಸ್ ಕೌಂಟ್ ದ ನ್ಯೂಕ್ಲಿಯಸ್ ವಿತ್ ದ ಹೆಲ್ಪ್ ಆಫ್ ಸೊ 1 2 3 4 5 6 7 8 ಆಯಿತಾ. 1 2 3 4 5 6 7 8 ನ್ಯೂಕ್ಲಿಯೇಟ್. ನಾವು 7 ಸೆಲ್ಡ್ ಹೆಂಗೆ, 1 2 3 ಸೆಲ್, 4 5, ಓಕೆ 6. ಆ್ಯಂಡ್ ದಿಸ್ ಸೆಂಟ್ರಲ್ ಸೆಲ್ನ ನಾವು 1 ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ 7 ಸೆಲ್ಡ್, ಓಕೆ. ಗೊತ್ತಾಯಿತು 8 ನ್ಯೂಕ್ಲಿಯೇಟ್ 7 ಸೆಲ್ಡ್ ಹೆಂಗೆ ಅಂತ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ. ಸೊ ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಟೋಟಲ್ ಆಗಿ ನಾನು ನಿಮಗೆ ಎಂಬ್ರಿಯೋ ಸ್ಯಾಕ್ ಮತ್ತು ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಯಾವ ಥರ ಆಗುತ್ತೆ ಏನಿರುತ್ತೆ ಎಲ್ಲ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್
ಮಾಡಿಸಿದ್ದೀನಿ ಅಂದ್ಕೊಳ್ತೀನಿ, ನಿಮಗೆ ಅರ್ಥ ಆಯಿತು ಕೂಡ ಅಂದ್ಕೊಳ್ತೀನಿ. ನಾವು ಇನ್ ದ ನೆಕ್ಸ್ಟ್ ಕ್ಲಾಸ್ ವೆನ್ ಟು ಡೀಲ್ ವಿತ್ ದ ಪಾಲಿನೇಷನ್, ಬಿಕಾಸ್ ಇವತ್ತೇ ಆಲ್ರೆಡಿ ಇಟ್ಸ್ ಹಾಫ್ ಆನ್ ಅವರ್ ಕ್ಲಾಸ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾಲಿನೇಷನ್, ಏಜೆಂಟ್ಸ್ ಆಫ್ ಪಾಲಿನೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು.